ರಾಜ್ಯದಲ್ಲಿ ಸಿನಿಮೆಯ ರೀತಿಯಲ್ಲಿ ಮತ್ತೊಂದು ಬ್ಯಾಂಕ್ ದರೋಡೆಯಾಗಿದೆ. ಬ್ಯಾಂಕ್ ಸಿಬ್ಬಂದಿಯನ್ನ ಕಟ್ಟಿಹಾಕಿ ಬಂದೂಕನ್ನು ತೋರಿಸಿ ರಾಬರಿ ಮಾಡಲಾಗಿದೆ. ವಿಜಯಪುರ ಜಿಲ್ಲೆ ಚಡಚಣ ಪಟ್ಟಣದ SBI ಬ್ಯಾಂಕ್ನಲ್ಲಾಗಿರ್ತಕ್ಕಂಥ ದರೋಡೆ ಇದು. ಬ್ಯಾಂಕ್ ವಹಿವಾಟು ಸಮಯ ಮುಗಿದ ಬಳಿಕ ದರೋಡೆಕೋರರು ಎಂಟ್ರಿ ಆಗ್ತಾರೆ. ಬ್ಯಾಂಕಲ್ಲಿ ಈ ಸಾರ್ವಜನಿಕ ವಹಿವಾಟಿನ ಸಮಯ ಅಂತ ಒಂದಿರುತ್ತೆ. ಆ ಸಮಯ ಮುಗಿದ ಮೇಲೆ ಬ್ಯಾಂಕಲ್ಲಿ ಸಿಬ್ಬಂದಿ ಇರ್ತಾರೆ, ಆದರೆ ಸಾರ್ವಜನಿಕರು ವಹಿವಾಟು ಮಾಡೋಕ್ಕೆ ಅವಕಾಶ ಇರಲ್ಲ. ಅವರು ಆ ದಿನಕ್ಕೆ ಸಂಬಂಧಪಟ್ಟಂತೆ ಬೇರೆ ಬೇರೆ ಲೆಕ್ಕಾಚಾರಗಳು ಇನ್ನೊಂದು ಮತ್ತೊಂದು ಆ ಕ್ಯಾಲ್ಕುಲೇಷನ್ಸಲ್ಲಿ ಅದರಲ್ಲಿ ಬ್ಯುಸಿಯಾಗಿರ್ತಾರೆ. ಅವರು ಉಳಿದ ಬ್ಯಾಂಕ್ ಅವಧಿಯನ್ನು ಅವರ ಒಂದು ಕೆಲಸದ ಅವಧಿಯನ್ನು ಮುಗಿಸಿ ಮನೆಗೆ ಹೋಗ್ತಾರೆ. ಆ ಸಮಯದಲ್ಲಿ ದರೋಡೆಕೋರರು ಎಂಟ್ರಿ ಆಗಿರೋದು ಚಡಚಣದ SBI ಬ್ಯಾಂಕ್, ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಈ ಒಂದು ಬ್ರಾಂಚ್ನಲ್ಲಿ ಆಗಿರ್ತಕ್ಕಂಥ ಘಟನೆ ಇದು. ಒಬ್ಬರಲ್ಲ ಇಬ್ಬರಲ್ಲ 10 ಜನ ಮುಸುಕುಧಾರಿಗಳು, 10 ಜನ ಮಾಸ್ಕ್ ಮ್ಯಾನ್ಗಳು ಬರ್ತಾರಲ್ಲಿಗೆ. ಈ 10 ಜನ ಬಂದು ಇಂಥ ಕೃತ್ಯ ಮಾಡಿರ್ತಕ್ಕಂಥ ಶಂಕೆಯಲ್ಲಿ ವ್ಯಕ್ತವಾಗಿದೆ. ಬ್ಯಾಂಕಲ್ಲಿ ಎಷ್ಟು ಹಣ ಕಳ್ಳತನವಾಗಿದೆ ಎನ್ನುವ ಬಗ್ಗೆ ಇಲ್ಲಿಯವರೆಗೂ ಯಾವುದೇ ಮಾಹಿತಿ ಲಭ್ಯವಾಗ್ತಾ ಇಲ್ಲ. ಒಂದು 10 kg ಚಿನ್ನಾಭರಣ ಅಂತೂ ಕಳ್ಳತನವಾಗಿರುವಂಥ ಸಾಧ್ಯತೆ ಇದೆ. ಬ್ಯಾಂಕಲ್ಲಿ ಸಾಮಾನ್ಯ ಲಾಕರ್ಗಳಲ್ಲಿ ಕೆಲವರು ಚಿನ್ನವನ್ನು ಇಟ್ಟಿರ್ತಾರೆ, ಕೆಲವರು ಚಿನ್ನದ ಮೇಲೆ ಸಾಲವನ್ನು ಕೂಡ ಪಡ್ಕೊಂಡಿರಬಹುದಾಗತ್ತೆ, ಚಿನ್ನ ಇರುತ್ತೆ ಅಲ್ಲಿ. ಈ ರೀತಿಯ 10 kg ಚಿನ್ನಾಭರಣ ಕಳ್ಳತನವಾಗಿರುವಂತಹ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ. 1 kg ಚಿನ್ನನೇ ಇವತ್ತು 1,10,10,00,000 ಮೇಲೆ ಬಾಳ್ತಾ ಇದೆ. 1,10,10,00,000 ಮೇಲೆ ಬಾಳುತ್ತೆ 1 kg ಚಿನ್ನ. ಅಂಥದ್ರಲ್ಲಿ 10 kg ಚಿನ್ನ ಅಂತ ಬಂದಾಗ ಹೆಚ್ಚು ಕಡಿಮೆ 10 ಕೋಟಿಗಿಂತ ಮಿಗಿಲಾಗಿರ್ತಕ್ಕಂಥ ಒಂದಷ್ಟು ಹಣ ಹೋಯಿತು ಒಂದು ಅರ್ಥ. ಕಳ್ಳತನ ಆಗಿರೋದಿಲ್ಲಿ. ಘಟನಾ ಸ್ಥಳಕ್ಕೆ ಪೊಲೀಸರು ದೌಡಾಯಿಸಿದ್ದಾರೆ. ಪರಿಶೀಲನೆ ನಡೀತಾ ಇದೆ, ತನಿಖೆ ಚುರುಕಾಗಿದೆ. CCTV ಫುಟೇಜನ್ನು ರಿಕವರಿ ಮಾಡ್ಕೊಳ್ಬೇಕಾಗತ್ತೆ. ಆ CCTV ಕರೆಕ್ಟಾಗಿ ವರ್ಕ್ ಮಾಡ್ತಾ ಇದ್ದರೆ ಬ್ಯಾಂಕ್ ವಹಿವಾಟಿನ ಕೆಲಸವನ್ನು ಮುಗಿಸಿಕೊಂಡು ಕೆಲಸದ ಅವಧಿ ಇನ್ನೂ ಇತ್ತು ಬ್ಯಾಂಕ್ನಲ್ಲಿ, ಅವರು ಕೆಲಸವನ್ನು ಮಾಡ್ತಾಯಿದ್ರು. ಆ ಸಂದರ್ಭದಲ್ಲಿ ಮಾಡ್ತಾ ಇರಬೇಕಾದ್ರೆ ಆಗಿರ್ತಕ್ಕಂತಹ ದೊಡ್ಡ ಲೂಟಿ ಇದು. ಹಣದ ಬಗ್ಗೆ ಲೆಕ್ಕ ಇನ್ನೂ ಕೂಡ ಗೊತ್ತಿಲ್ಲ. ಆದರೆ ಚಿನ್ನಾಭರಣ ಆ ಒಂದು ವಿಚಾರಕ್ಕೆ ಬಂದಾಗ 10 kgಗೂ ಮಿಗಿಲಾಗಿರ್ತಕ್ಕಂಥ ಚಿನ್ನ ಇಲ್ಲಿ ಕಳುವಾಗಿದೆ ಅಂತ ಒಂದು ಮಾಹಿತಿ ಇದೆ. ಡೀಟೇಲ್ಸ್ ಕೊಡೋಕ್ಕೆ ಶ್ರೀಧರ್ ಇದ್ದಾರೆ. ಶ್ರೀಧರ್, ಈ ಒಂದು ಬ್ಯಾಂಕ್ ಸಿಬ್ಬಂದಿ ಎಷ್ಟು ಹೊತ್ತಿಗೆ ಈ ಒಂದು ಬ್ಯಾಂಕಲ್ಲಿ ಥರ ದರೋಡೆಗೆ ಟ್ರೈ ಮಾಡಿರೋದು, ಹಣದ ಬಗ್ಗೆ ಅಂದ್ರೆ ಮಾಹಿತಿ ಸಿಗ್ತಾ ಇದೆಯಾ? ಪೊಲೀಸರು ತಂಡ ರಚನೆ ಮಾಡಿದ್ದಾರಾ? CCTV ಫುಟೇಜ್ ಲಭ್ಯವಾಗಿದೆಯಾ? ಯಾವ ಕಡೆ ಓಡಿ ಹೋದರು? ಎಷ್ಟು ವಯಸ್ಸಿನವರು? ಯಾವ ಭಾಷೆ ಮಾತಾಡ್ತಾ ಇದ್ದರು? ಇದೇನಾದರೂ ಮಾಹಿತಿ ಗೊತ್ತಾಗಿದೆಯಾ? ಜೊತೆಗೆ ಗ್ರಾಹಕರು, ಬ್ಯಾಂಕ್ನ ಗ್ರಾಹಕರು ಆತಂಕಕ್ಕೆ ಏನಾದರೂ ಒಳಗಾಗಿದ್ದಾರಾ? ಏನು ಕಥೆ ಅಂತ? ರಮಾಕಾಂತ್, ಈಗ ಭೀಮಾ ತೀರದಲ್ಲಿ ಮತ್ತೊಂದು ಈ ರೀತಿಯ ಬ್ಯಾಂಕ್ ದರೋಡೆ ಪ್ರಕರಣ ಆಗಿರ್ತಕ್ಕಂಥದ್ದು. ಬೆಳಗಾವಿ ವಿಜಯಪುರ ಜಿಲ್ಲೆ ಚಡಚಣ ಪಟ್ಟಣದಲ್ಲಿ ಇರ್ತಕ್ಕಂಥ SBI ಬ್ಯಾಂಕ್ ಅನ್ನ ದರೋಡೆ ಮಾಡಲಾಗಿದೆ. ಕಳೆದ ಕೆಲ ತಿಂಗಳ ಹಿಂದಷ್ಟೇ ಕೆನರಾ ಬ್ಯಾಂಕ್ ಕೂಡ ಇದೇ ರೀತಿ ದರೋಡೆ ಪ್ರಕರಣ ಆಗಿತ್ತು. ಇಲ್ಲಿ ಕೂಡ ಸಿನಿಮೆಯ ರೀತಿ ಬಂದು ಬ್ಯಾಂಕ್ ಅನ್ನ ದರೋಡೆ ಮಾಡಿರ್ತಕ್ಕಂಥದ್ದು. ರಮಾಕಾಂತ್, 10 ಜನ ಮುಸುಕುದಾರಿಗಳಿಂದ ಈ ಒಂದು ಕೃತ್ಯ ನಡೆದಿದೆ ಅಂತ ಹೇಳಿ ಪೊಲೀಸರಿಗೆ ಶಂಕಿಸಿದ್ದಾರೆ. ಒಂದು ಬ್ಯಾಂಕ್ ನ ಕ್ಲೋಸಿಂಗ್ ಸಮಯದಲ್ಲಿ ಒಂದು ಮುಸುಕುದಾರರು ಬ್ಯಾಂಕಿನಲ್ಲಿ ಎಂಟ್ರಿ ಆಗ್ತಾರೆ. ತದನಂತರ ಕೈಯಲ್ಲೆಲ್ಲ ಮಾರಕಾಸ್ತ್ರಗಳಿದ್ವು, ಅಂದ್ರೆ ಗನ್ ಸೇರಿದಂತೆ ಮಾರಕಾಸ್ತ್ರಗಳನ್ನ ತೋರಿಸಿ ಒಂದು ಬ್ಯಾಂಕ್ನಲ್ಲಿ ಈಗಾಗಲೇ ದರೋಡೆ ಮಾಡಿರ್ತಕ್ಕಂಥದ್ದು. ಜೊತೆಗೆ ಈ ಒಂದು ಬ್ಯಾಂಕ್ ದರೋಡೆ ಮಾಡಿ ಆರೋಪಿಗಳಿಂದ ಕಾಲ್ ಕಿತ್ತ ಬಳಿಕ ಬ್ಯಾಂಕ್ ಸಿಬ್ಬಂದಿಗಳಾಗಿರ್ಬೋದು, ಜೊತೆಗೆ ಸ್ಥಳೀಯರು ಪೊಲೀಸರಿಗೆ ಗಮನಕ್ಕೆ ತರ್ತಾರೆ. ತಕ್ಷಣವೇ ಒಂದು ಸ್ಥಳಕ್ಕೆ ಪೊಲೀಸ್ ಕೂಡ ದೌಡಾಯಿಸಿರ್ತಕ್ಕಂಥದ್ದು. ಜೊತೆಗೆ ಹಿರಿಯ ಪೊಲೀಸ್ ಅಧಿಕಾರಿಗಳು ಸ್ಥಳಕ್ಕೆ ಬಂದಿದ್ದಾರೆ. ಈಗಾಗಲೇ ಏನಂದ್ರೆ ಪ್ರಾಥಮಿಕವಾಗಿ ಮಾಹಿತಿಯನ್ನು ಕಲೆ ಹಾಕ್ತಾ ಇದ್ದಾರೆ ರಮಾಕಾಂತ್. ಯಾಕಂದ್ರೆ ಚರ್ಚೆ ಆಗಿರ್ತಕ್ಕಂಥ ಅಂದ್ರೆ ನಗರ ಪ್ರದೇಶದಲ್ಲಿ ಹೆಚ್ಚಿನ ಪ್ರಮಾಣದ CCTV ಇರ್ತವೆ ಆಯಾ ರಸ್ತೆಗಳಲ್ಲಿ. ಆದರೆ ಚರ್ಚೆನಲ್ಲಿ ಇವರು ಹೋದಂತ ಮಾರ್ಗದಲ್ಲಿ ಇರ್ತಕ್ಕಂಥ CCTV ಆಗಿರ್ಬೋದು, ಜೊತೆಗೆ ಆ ದರೋಡೆ ಆದಂತ ಸಂದರ್ಭದಲ್ಲಿ ಟೆಕ್ನಿಕಲ್ ಎವಿಡೆನ್ಸ್ ಅನ್ನ, ಯಾವ ಆರೋಪಿಗಳು ಏನಾದ್ರು ಮೊಬೈಲ್ ಬಳಸ್ತಾ ಇದ್ರೆ ಯಾವ ನೆಟ್ವರ್ಕ್ ಯೂಸ್ ಮಾಡಿದಾರೆ ಅನ್ನೋ ಟೆಕ್ನಿಕಲ್ ಎವಿಡೆನ್ಸ್ ಅನ್ನು ಕಲೆ ಹಾಕುವಂತ ಅಂತ ಕೂಡ ರಚನೆ ಮಾಡಲಾಗಿದೆ. ಈಗಾಗಲೇ ಎಷ್ಟು ಹಣ ಹೋಗಿದೆ ಮತ್ತು ಎಷ್ಟು ಚಿನ್ನಾಭರಣ ಹೋಗಿದೆ ಅನ್ನೋದು ಯಾವುದೇ ರೀತಿಯ ನಿಖರವಾದಂತ ಅಂಕಿ ಸಂಖ್ಯೆಯನ್ನ ಇನ್ನೂ ಕೂಡ ಬಹಿರಂಗಗೊಳಿಸಿಲ್ಲ. ಬ್ಯಾಂಕ್ ನ ಮ್ಯಾನೇಜರ್ ಅಧಿಕೃತವಾಗಿ ಒಂದು ದೂರು ಕೊಟ್ಟ ಬಳಿಕ ದೂರಿನಲ್ಲಿ ಎಷ್ಟು ಹಣ ಹೋಗಿದೆ, ಎಷ್ಟು ಚಿನ್ನಾಭರಣ ಹೋಗಿದೆ ಅನ್ನೋ ವಿಚಾರದಲ್ಲಿ ಸ್ಪಷ್ಟವಾಗಿ ಗೊತ್ತಾಗುತ್ತೆ. ರಮಾಕಾಂತ್, ಸದ್ಯಕ್ಕೆ ಈಗ ಮತ್ತೊಂದು ದರೋಡೆ ಪ್ರಕರಣ ಆಗಿರ್ತಕ್ಕಂಥ ಹಿನ್ನೆಲೆ ಆರೋಪಿಗಳನ್ನು ಬಂಧಿಸೋದಕ್ಕೆ ಈಗಾಗಲೇ ವಿಜಯಪುರ ಪೊಲೀಸರು ಈಗಾಗಲೇ ಒಂದು ಹೈ ಅಲರ್ಟ್ ಮಾಡಿ ಈಗ ಗಡಿ ಭಾಗದಲ್ಲಿ ಕೂಡ ಒಂದು ನಾಕಾಬಂದಿಯನ್ನ ಟೈಟ್ಗೊಳಿಸಲಾಗಿದೆ. ರಮಾಕಾಂತ್, ಥ್ಯಾಂಕ್ ಯು ಶ್ರೀಧರ್.